ಭಾಗ 1, ಭಾಗ 2, ಭಾಗ 3ರಲ್ಲಿ ಭಾಗ 3ರಲ್ಲಿ ನಾನು ಈ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ದೆ. ಅಂದರೆ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆ. ಅದರ ಮುಂದುವರೆದ ಭಾಗನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕ್ವೆಶನ್ ಏನಿದೆ 28ನೇ ಕ್ವೆಶನ್ ಅಂತ ಹೇಳಿದ್ರೆ x² + 7x + 12 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಮತ್ತು ಈ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ ಈ ಶೋಧಕವನ್ನು ಕಂಡುಹಿಡಿಬೇಕು. ಅವ್ರ ಕ್ವಶನ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಫಸ್ಟು x² + 7x + 12 = 0. ಇದು ಯಾವ ರೂಪದಲ್ಲಿ, ಇದು ವರ್ಗ ಸಮೀಕರಣ ಅಂತ ಕೊಟ್ಟಿರೋದ್ರಿಂದ ಇದರ ಆದರ್ಶ ರೂಪ ಏನಾಗಿರುತ್ತೆ ಅಂದರೆ ax² + bx + c ಈ ರೂಪದಲ್ಲಿದೆ ಅಂತ ಅರ್ಥ. ನಮಗೆ ಇದರಲ್ಲಿ ಎ ಅಂದರೆ ಏನು, ಬಿ ಅಂದರೆ ಏನು, ಸಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಎ ಅಂದರೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಅದಕ್ಕೆ a = 1 ಅಂತ ಬರ್ಕೋತಾ ಇದ್ದೀನಿ, b = 7 ಅಂತ ಬರ್ಕೋತಾ ಇದ್ದೀನಿ, c = 12 ಅಂತ ಬರಿತಾ ಇದ್ದೀನಿ. ನಂತರ ನಾವು ಇವಾಗ ಶೋಧಕದ ಬೆಲೆಯನ್ನು ಕಂಡುಹಿಡಿಬೇಕು. ಶೋಧಕದ ಬೆಲೆ ಕಂಡುಹಿಡಿಯೋದಕ್ಕೆ ನಮಗೆ ಒಂದು ಸೂತ್ರ ಗೊತ್ತಿದೆ. ಡೆಲ್ಟಾ = b² - 4ac. ಶೋಧಕದ ಬೆಲೆ ಅಂತ ಬಂತು ಅಂದ ತಕ್ಷಣ ನಮಗೆ ಈ ಸೂತ್ರ ನೆನಪಾಗಬೇಕು. ಡೆಲ್ಟಾ = b² - 4ac. ಇವಾಗ ಇದನ್ನು ಬಿಡಿಸ್ತಾ ಹೋಗೋಣ. ಡೆಲ್ಟಾ = b ಅಂತ ಅಂದರೆ ನಮಗೆ 7 ಅಂತ ಗೊತ್ತಿದೆ, 7² - 4. ಎ ಅಂತ ಅಂದರೆ 1, ಸಿ ಅಂತ ಹೇಳಿದ್ರೆ 12. 7² ಅಂತ ಇರೋದ್ರಿಂದ 7 7 49 ಮೈನಸ್ 4 × 1 ಅಂದರೆ 4 ಆಗುತ್ತೆ. 4 × 12 ಅಂದರೆ 48 ಸಿಗುತ್ತೆ. 49 - 48 ಅಂತ ಹೇಳಿದ್ರೆ ಇದರ 49ರಲ್ಲಿ 48ನ ಕಳೆದ್ರೆ 1 ಸಿಗುತ್ತೆ. ಡೆಲ್ಟಾ = 1 ಆಯಿತು. ಡೆಲ್ಟಾ ಬೆಲೆ ಏನಾಗಿದೆ ಅಂತಂದರೆ 0ಗಿಂತ ಜಾಸ್ತಿ ಆಗಿದೆ. ಆದ್ದರಿಂದ ಇದರ ಸ್ವಭಾವ ಏನಾಯಿತು ಅಂತ ಅಂದರೆ ವಾಸ್ತವ ಮತ್ತು ಭಿನ್ನ ಆಗುತ್ತೆ. ವಾಸ್ತವ ಮತ್ತು ಭಿನ್ನ. ನಂತರ ಇವಾಗ ಇದ್ರ ಮೂಲಗಳನ್ನ ಕಂಡುಹಿಡಬೇಕಾಗಿದೆ. ಆ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಇದರ ಮೂಲಗಳನ್ನು ಹೊಂದಿದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಲೆಕ್ಕನ ಮುಂದುವರಿಸ್ತಾ ಹೋಗಬೇಕು. ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಈ ಲೆಕ್ಕನ ಮುಂದುವರಿಸ್ತಾ ಹೋಗೋಣ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಸಮೀಕರಣನ ಮತ್ತೆ ತಗೊಳ್ಳೋಣ. x² + 7x + 12 = 0. 12ಕ್ಕೆ ಅಪವರ್ತನ ಕಂಡುಹಿಡ್ಕೊಳ್ಳೋಣ. ಅಪವರ್ತನ ಏನಂತಂದರೆ 4 3 12 ಅಂತ ಬರಿಬೋದು. 4 3 12 ಅಂತ ಅಂದರೆ 4 ಮತ್ತು 3ನ್ನು ಕೂಡಿದ್ರೆ ನಮಗೆ 7 ಸಿಗ್ತಾ ಹೋಗುತ್ತೆ, ಮಧ್ಯ ಇರೋಂಥ ಸಂಖ್ಯೆ ಸಿಗುತ್ತೆ. ಇದರಿಂದ ಹಾಗೆ ಬರ್ಕೊಳ್ಳೋಣ. x² ಸಮೀಕರಣ ಏನಿದೆ ಅಂತ ಹೇಳಿದ್ರೆ ಫಸ್ಟಿಂದ ಬರ್ಕೊಳ್ಳೋಣ ಅದನ್ನು. x² + 7x + 12 = 0. ಇದರಲ್ಲಿ 12ನ ನಾವು ಅಪವರ್ತನ ಕಂಡುಹಿಡಿದಾಗ ನಮಗೆ 4 ಮತ್ತು 3 ಸಿಗ್ತಾ ಇದೆ. ಇದೆರಡನ್ನು ಕೂಡಿದ್ರೆ ನಮಗೆ 7 ಸಿಗುತ್ತೆ. ಅದರಿಂದ ನಾವು x² + ಇದನ್ನು 4x + 3x ಅಂತ ಬರಿಬೋದು. +12 = 0 ಆಯಿತು. ಇದರಲ್ಲಿ x ಕಾಮನ್ ಇರೋದ್ರಿಂದ ಎಕ್ಸನ್ನು ಕಾಮನ್ ತೊಗೊಳ್ಳೋಣ. x ಕಾಮನ್ ತೊಗೊಂಡಾಗ x + 4 ಆಯಿತು, +3. 3ನ್ನು ಕಾಮನ್ ತೊಗೊಂಡಿದ್ದೀನಿ. ಉಳಿದಿದ್ದು x +12 12 ಬರಬೇಕು ಅಂತಂದರೆ 4 3 12 ಅಂತ ಬರಿಬೋದು. =0. ಇದರಲ್ಲಿ x + 4 x + 4 ಕಾಮನ್ ಇರೋದ್ರಿಂದ x + 4ನ ಹಾಗೆ ಇಟ್ಕೊಳ್ಳೋಣ. ಉಳಿದಿದ್ದು x +3 ಅದನ್ನು ಹಾಗೆ ಬರ್ಕೊಳ್ಳೋಣ. ನಂತರ x + 4 = 0 ಆಗುತ್ತೆ. x + 3 = 0 ಆಗುತ್ತೆ. x = -4, x -3 ಆಯಿತು. ಇದರ ಮೂಲಗಳನ್ನ ಕಂಡುಹಿಡಿದಾಯಿತು. ಅವ್ರು ಕೊಟ್ಟಿರೋ ಕ್ವಶನಲ್ಲಿ ಮೂಲಗಳನ್ನು ಹೊಂದಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ. ಇದರ ಮೂಲಗಳು -3 ಮತ್ತು -4 ಬರ್ತಾ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5 ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಫಸ್ಟ್ ನೋಡ್ತಾ ಹೋಗೋಣ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೋತಾ ಹೋಗೋಣ. 5 ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟು ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ.
5 ವರ್ಷಗಳ ಹಿಂದೆ ಏನ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ ವಯಸ್ಸು ಎಷ್ಟಿದೆ ಅಂತ ಕೊಟ್ಟಿಲ್ಲ. ಅದರಿಂದ ನಾವು ಏನ ವಯಸ್ಸು ಏನಂತ ಬರ್ಕೋಣ ಅಂದರೆ ಎಕ್ಸ್ ಅಂತ ಬರ್ಕೋಣ. ಫಸ್ಟು ಏನ ವಯಸ್ಸು ಎಕ್ಸ್ ಅಂತ ಬರ್ಕೋಣ. ಮಗನ ವಯಸ್ಸನ್ನು ವೈ ಅಂತ ಬರ್ಕೋಣ. ಮಗನ ವಯಸ್ಸನ್ನು ವೈ ಅಂತ ಬರ್ಕೋಣ. ಇವಾಗ 5 ವರ್ಷದ ನಂತರ 5 ವರ್ಷಗಳ ಬಳಿಕ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ 5 ವರ್ಷದ ನಂತರ ಏನಾಗುತ್ತೆ ಅಂದರೆ ಇಲ್ಲಿ x+5 ಅಂದರೆ 5 ವರ್ಷದ ನಂತರ ಅಂತ ಕೊಟ್ಟಿರೋದ್ರಿಂದ ಏನ ವಯಸ್ಸು ಎಕ್ಸ್ ಇರೋದ್ರಿಂದ ನಾವು x+5 ಅಂತ ಬರ್ಕೊಳ್ಳೋಣ. ಈಕ್ವಲ್ ಟು ಏನಂತ ಬರೆಯೋಣ ಅಂದರೆ ಇಲ್ಲಿ 5 ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗಿರುತ್ತೆ ಅಂತ. ಮಗನ ವಯಸ್ಸನ್ನು ನಾವು ವೈ ಅಂತ ತೊಗೊಂಡಿದ್ದೀವಿ. ಇಲ್ಲಿ 5 ವರ್ಷದ ಬಳಿಕ ಅಂತ ಇರೋದ್ರಿಂದ 5 ವರ್ಷದ ಬಳಿಕ ಏನಾಗಿರುತ್ತೆ ಅಂದರೆ 3ರಷ್ಟಿರುತ್ತೆ. ಮಗನ ವಯಸ್ಸಿಗಿಂತ 3ರಷ್ಟಿರುತ್ತೆ ಯಾರ ವಯಸ್ಸು? ಏನ ವಯಸ್ಸು. ಅದಕ್ಕೆ x+5 3 × y+5. ಇದು ಏನ ವಯಸ್ಸು 5 ವರ್ಷದ ನಂತರ. 5 ವರ್ಷದ ನಂತರ ಮಗನ ವಯಸ್ಸು 5 ಜಾಸ್ತಿ ಆಗಿರುತ್ತೆ. ಮತ್ತು ಈ ಏನ ವಯಸ್ಸು 3ರಷ್ಟಾಗಿರುತ್ತೆ. ಮಗನ ವಯಸ್ಸಿಗಿಂತ 3ರಷ್ಟಾಗಿರುತ್ತೆ. ಅದರಿಂದ 3 × y+5 ಅಂತ ಬರ್ಕೊಂಡಿದ್ದೀನಿ. ಈ ಸಮೀಕರಣನ ಬಿಡಿಸ್ತಾ ಹೋಗೋಣ. x+5 ಹಾಗೆ ಬರ್ಕೊಳ್ಳೋಣ. ಈಕ್ವಲ್ ಟು ಏನಾಗ್ತಾಯಿದೆ 3 × y ಅಂದರೆ 3y ಆಗುತ್ತೆ. ಪ್ಲಸ್ 5 × 3 ಅಂತ ಅಂದರೆ 15 ಆಯಿತು. ಇವಾಗ x+5 ಹಾಗೆ ಬರ್ಕೋತಾ ಇದ್ದೀನಿ. ಈ -3y ಏನಿದೆ ಅದನ್ನು ಈ ಕಡೆ ಹಾಗೆ ಬರ್ಕೋತೀನಿ. -3y = 15. ನಂತರ x -3y ಹಾಗೆ ಬರ್ಕೋತೀನಿ. ಇದನ್ನು 15 ಈ ಸಂಖ್ಯೆ +5 ಈ ಕಡೆ ಬರ್ಕೊಂಡ್ರೆ -5 ಆಯಿತು. ಇದನ್ನು x -3y = 15ರಲ್ಲಿ 5 ಹೋದರೆ ಇನ್ನು ನಮಗೆ 10 ಸಿಕ್ತು. ಇದನ್ನು ಹಾಗೆ ಬರ್ಕೊಳ್ಳೋಣ. ಈ ಸಮೀಕರಣ ನೆನ್ಪಿಟ್ಕೊಂಡಿರೋಣ. ಇದನ್ನು ಸಮೀಕರಣ 1 ಅಂತ ತೊಗೊಳ್ಳೋಣ. ಈ ಸಮೀಕರಣ ನಮಗೆ ಮತ್ತೆ ಲೆಕ್ಕ ಮಾಡೋದಕ್ಕೆ ಬೇಕಾಗಿರುತ್ತೆ. x -3y = 10 ಅಂತ ಆಯಿತು. ಇದನ್ನು ಸಮೀಕರಣ 1 ಅಂತ ಇಟ್ಕೊಂಡಿದ್ದೀನಿ. ಮತ್ತು ಅವ್ರ ಕ್ವಶನ್ ಏನು ಕೊಟ್ಟಿದ್ದಾರೆ, 5 ವರ್ಷದ ಹಿಂದೆ ಏನ ವಯಸ್ಸು ಅವರ ಮಗನ ವಯಸ್ಸಿಗಿಂತ 7ರಷ್ಟಿದ್ದರೆ ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಾ ಹೋಗೋಣ. ಇವಾಗ ಏನು ಕೊಟ್ಟಿದ್ದಾರೆ, 5 ವರ್ಷದ ಹಿಂದೆ. ನಾವು 5 ವರ್ಷದ ನಂತರ ಬರ್ಕೊಂಡ್ವಿ ಸಮೀಕರಣ. ಇವಾಗ 5 ವರ್ಷದ ಹಿಂದೆ ಏನಾಗಿತ್ತು ವಯಸ್ಸು ಅಂತ ನೋಡೋಣ. 5 ವರ್ಷದ ಹಿಂದೆ ಅಂತಂದರೆ ಎಕ್ಸ್ ಏನ ವಯಸ್ಸು ಅಂತ ಏನು ಬರ್ಕೊಂಡಿದ್ದೀವಿ ನಾವು ಎಕ್ಸ್ ಅಂತ ಬರ್ಕೊಂಡಿದ್ದೀವಿ. ಅದರಿಂದ 5 ವರ್ಷದ ಹಿಂದೆ ಅಂತಂದರೆ x -5 ಆಯಿತು. ಮಗನ ವಯಸ್ಸನ್ನ y ಅಂತ ಇಟ್ಕೊಂಡಿದ್ದೀವಿ. ಅದರಲ್ಲಿ 5 ವರ್ಷದ ಹಿಂದೆ ಅಂತ ಇರೋದ್ರಿಂದ -5 ಅಂತ ಆಯಿತು. ಮತ್ತು 7ರಷ್ಟಿರುತ್ತೆ, ಮಗನ ವಯಸ್ಸಿಗಿಂತ 7ರಷ್ಟಾಗಿರುತ್ತೆ ಅಂತ ಆ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ನಾವು 7 × y-5 ಅಂತ ಬರ್ಕೋಬೇಕಾಗತ್ತೆ. ನಂತರ ಇದು x -5 = 7 × y ಅಂದರೆ 7y ಮೈನಸ್ಸು 7 × 5 ಅಂದರೆ 7×5 = 35. ಅದನ್ನು ಹಾಗೆ ಬರ್ಕೊಳ್ಳೋಣ. ಈ ಎಕ್ಸನ್ನು ಹಾಗೆ ಬರ್ಕೋತಾ ಇದ್ದೀನಿ. ಈ 7y ಏನಿದೆ ಅದನ್ನು ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ -7y ಆಗುತ್ತೆ. -35. ಈ -5ನ ಈ ಕಡೆ ರೈಟ್ ಸೈಡ್ ಬರ್ಕೊಂಡ್ರೆ ಏನಾಗುತ್ತೆ +5 ಆಗುತ್ತೆ. ನಂತರ ಈ x -7y = -35 + 5 ಅಂತ ಹೇಳಿದ್ರೆ -30 ಆಯಿತು. ಇದನ್ನು ನಾವು ಸಮೀಕರಣ 2 ಅಂತ ತಗೋಣ. ನಾವು ಆಲ್ರೆಡಿ ಒಂದು ಸಮೀಕರಣ ಬರ್ಕೊಂಡಿದ್ವಿ. ಆ ಸಮೀಕರಣ ಮತ್ತು ಈ ಒಂದು ಸಮೀಕರಣ ಎರಡನ್ನೂ ಬಳಸ್ಕೊಂಡು ನಾವು x ಮತ್ತು y ಬೆಲೆಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ಅದನ್ನು ಕಂಡುಹಿಡ್ತಾ ಹೋಗೋಣ. ಮೊದಲನೇ ಸಮೀಕರಣ ಏನಿತ್ತು ಅಂತ ಹೇಳಿದ್ರೆ, ಮೊದಲನೇ ಸಮೀಕರಣದಲ್ಲಿ ಏನು ಸಿಕ್ಕಿತ್ತು ನಮಗೆ ಅಂತ ಹೇಳಿದ್ರೆ x -3y = 10 ಸಿಕ್ಕಿತ್ತು. ಇದು ಸಮೀಕರಣ 1. ಸಮೀಕರಣ 2ರಲ್ಲಿ ನಮಗೆ x -7y ಸಿಕ್ಕಿತ್ತು = -30. ಇದು ಎರಡನೇ ಸಮೀಕರಣ.
ಈ ಎರಡು ಸಮೀಕರಣನ ನಾನು ಬಳಸ್ಕೊಂಡು ಇವಾಗ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಯೋಣ. ಇದರಲ್ಲಿ ಎರಡಲ್ಲೂ ಎಕ್ಸ್ ಇದೆ, ಆದರೆ ಎರಡಲ್ಲೂ ಪ್ಲಸ್ ಇದೆ, ಎರಡಲ್ಲೂ ಪ್ಲಸ್ ಚಿಹ್ನೆ ಇರೋದ್ರಿಂದ ನಾನು ಇವಾಗ ಚಿಹ್ನೆನ ಬದಲಾಯಿಸ್ಕೊಳ್ಳೋಣ. ಚಿಹ್ನೆ ಬದಲಾಯಿಸಿದಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಅಂತ ಬರ್ಕೋತೀನಿ. ನಾವು ಇದರಲ್ಲಿ ಚಿಹ್ನೆ ಬದಲಾಯಿಸ್ತೀವಿ ಅಂತಂದರೆ ಸಮೀಕರಣ ಪೂರ್ತಿಯಾಗಿ ನಾವು ಚಿಹ್ನೆನ ಬದಲಾಯಿಸಬೇಕಾಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಆಯಿತು, ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಇರೋದ್ರಿಂದ ಇದು ಪ್ಲಸ್ ಆಯಿತು. ನಂತರ ಏನು ಮಾಡಬೇಕು ಅಂತಂದರೆ ಇದು ಬಿಡಿಸ್ತಾ ಹೋಗೋಣ. ಇವಾಗ ಎಕ್ಸ್ ಮತ್ತು ಇಲ್ಲಿ ಮೈನಸ್ ಎಕ್ಸ್ ಇರೋದ್ರಿಂದ ಇದೆರಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ನಂತರ -3y ಇದು +7y ಆಯಿತು. +7y -3y ಅಂತಂದರೆ 7ರಲ್ಲಿ 3 ಹೋದರೆ ನಮಗೆ 4y ಸಿಕ್ತು. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಪ್ಲಸ್ ಅಂತಲೇ ಬರುತ್ತೆ. ಇಲ್ಲಿ +30 +10 ಅಂತಂದರೆ ಎರಡನ್ನು ಕೂಡಬೇಕಾಗುತ್ತೆ. +30 +10 ಅಂತ ಹೇಳಿದ್ರೆ ಇದು ಪ್ಲಸ್ ಚಿಹ್ನೆ ಆಯಿತು. +30 ಮತ್ತು +10 ಅಂತ ಹೇಳಿದ್ರೆ ನಮಗೆ 40 ಸಿಕ್ತು. ನಂತರ y ಈ 40ನ ಹಾಗೆ ಬರ್ಕೊಳ್ಳೋಣ. 4ನ ಹೋರೆ ಗುಣಾಕಾರ ಮಾಡಿದ್ರೆ ನಮಗೆ ಕೆಳಗಡೆ ಬರುತ್ತೆ. 4 1 4 × 40 ಆಗುತ್ತೆ. y ಬೆಲೆ ನಮಗೆ ಸಿಕ್ತು. y ಬೆಲೆ ಎಷ್ಟಾಯಿತು, 10 ಸಿಕ್ತು. ಮತ್ತು ಅವ್ರು ಕೊಟ್ಟಿರೋ ಸಮೀಕರಣನ ಮತ್ತೆ ತೊಗೋಣ. ಇವೆರಡು ಸಮೀಕರಣದಲ್ಲಿ ಈ ಸಮೀಕರಣ ಎರಡರಲ್ಲಿ ಒಂದು ಸಮೀಕರಣನ ತೊಗೋಬೇಕು. ನಾನು ಮೇಲ್ಗಡೆ ಇರುವಂಥ ಸಮೀಕರಣ ತೊಗೋತಾ ಇದ್ದೀನಿ. x - 3y = 10. ಇವಾಗ ನಮಗೆ y ಬೆಲೆ ಗೊತ್ತಿದೆ, ಆ y ಬೆಲೆನ ಇಲ್ಲಿ ಹಾಕ್ತೀನಿ. = 10 3 × 30 = 10. x ಈ 10ನ ಹಾಗೆ ಬರ್ಕೋತಾ ಇದ್ದೀನಿ. ಈ -30ನ ಈ ಕಡೆ ಬರ್ಕೊಂಡ್ರೆ +30 ಆಗುತ್ತೆ. +30 +10 ಅಂದರೆ ನಮಗೆ 40 ಸಿಗ್ತಾ ಹೋಯಿತು. ಅಂದರೆ ಇವಾಗ x ಬೆಲೆ ಮತ್ತು y ಬೆಲೆ ನಮಗೆ ಸಿಕ್ಕಿದೆ. x ಬೆಲೆ y ಬೆಲೆ ಸಿಕ್ಕಿರೋದ್ರಿಂದ ಈ ಎರಡನ್ನ ನಾವು ಏನ ವಯಸ್ಸನ್ನು ನಾವು ಎಕ್ಸ್ ಅಂತ ಬರ್ಕೊಂಡಿದ್ವಿ. ಏನ ವಯಸ್ಸು ಎಷ್ಟಾಯಿತು ಅಂತ ಹೇಳಿದ್ರೆ ಎಕ್ಸ್ ಬೆಲೆ 40 ಬಂದಿರೋದ್ರಿಂದ ಇದನ್ನು 40 ವರ್ಷ ಅಂತ ಬರೀಬೋದು. ನಾವು ವೈನ ಬೆಲೆನ ಮಗನ ವಯಸ್ಸನ್ನು ವೈ ಅಂತ ತೊಗೊಂಡಿದ್ವಿ. ವೈನ ಬೆಲೆ ನಮಗೆ 10 ಅಂತ ಸಿಕ್ತು. 10 ವರ್ಷ ಅಂತ ಆಯಿತು. ಈಗ ನಾವು 29ನೇ ಲೆಕ್ಕನ ಬಿಡಿಸ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನದು 5ರಿಂದ ಭಾಗಿಸಿದಾಗ 1ನ್ನು ಶೇಷವಾಗಿ ಹೊಂದಿರುವ 5ರಿಂದ ಭಾಗಿಸಿದಾಗ 1ನ್ನು ಶೇಷವಾಗಿ ಹೊಂದಿರುವ ಅಂದರೆ ನಾವು 5ರಿಂದ ಯಾವ್ದಾದ್ರು ಒಂದು ಸಂಖ್ಯೆನ ಭಾಗಿಸ್ತಿದ್ದೀವಿ ಅಂತ ಹೇಳಿದ್ರೆ ನಮಗೆ ಶೇಷ 1 ಬರಬೇಕು. ಇವಾಗ ಸಂಖ್ಯೆ 6ನ್ನು ತಗೊಂಡ್ರೆ ಇದರಲ್ಲಿ 5 1 5 ಅಂತ ಬರೀಬೋದು. ನಮಗೆ ಶೇಷ ಏನು ಸಿಗ್ತಾ ಇದೆ, 6ರಲ್ಲಿ 5 ಕಳೆದ್ರೆ 1 ಸಿಗ್ತಾ ಇದೆ. ಅಂದರೆ 5ರಿಂದ ನಾನು 6ನ್ನು ಭಾಗಿಸ್ತಾ ಇದ್ದೀನಿ. ಭಾಗಿಸಿದಾಗ ಶೇಷ ನಮಗೆ 1 ಸಿಗ್ತಾ ಇದೆ. ಆ ಸಂಖ್ಯೆ ಅಂದರೆ ಯಾವುದಿದೆ, 6ನ್ನು ನಾವು ತಗೋಬೇಕು. ಸಂಖ್ಯೆ ಯಾವುದಿದೆ, 6ನ್ನು ಈಗ ನಾವು ತಗೋಬೇಕಾಗಿದೆ. 5ರಿಂದ ಭಾಗಿಸಿದಾಗ 1ನ್ನು ಶೇಷವಾಗಿ ಹೊಂದಿರುವ 1 ಮತ್ತು 100ರ ನಡುವಿನ ಎಲ್ಲ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಸಂಖ್ಯೆ 6ನ್ನು ತಗೋಬೇಕು. ಅಂದರೆ 6 ಅಂದರೆ 1 ಮತ್ತು 10ರ ನಡುವಿನ ಎಲ್ಲ ಪೂರ್ಣಾಂಕಗಳು. 1 ಮತ್ತು 10ರ ನಡುವಿನ ಎಲ್ಲ ಪೂರ್ಣಾಂಕಗಳನ್ನ ತಗೋಬೇಕು. ಅದರಲ್ಲಿ 5ರಿಂದ ಭಾಗಿಸಿದಾಗ 1 ಶೇಷ ಬರ್ತಾ ಇರಬೇಕು. ಇವಾಗ ಅಂಕೆ 6 ಅಂತ ಇದೆ. 6ರಿಂದ ನಾವು 1ರಿಂದ 100 ಸಂಖ್ಯೆವರೆಗೂ ತಗೊಳ್ಳೋಣ. 1ರಿಂದ 100 ಸಂಖ್ಯೆಗಳಲ್ಲಿ 5ರಿಂದ ಭಾಗಿಸ್ತಾ ಹೋದರೆ ನಮಗೆ ಶೇಷ 1 ಯಾವ್ಯಾವುದಕ್ಕೆ ಬರ್ತಾ ಇರುತ್ತೆ ಅದನ್ನು ತಗೋಬೇಕು. ಫಸ್ಟು ಸಂಖ್ಯೆ 6ನ್ನು ತಗೊಳ್ಳೋಣ. ಸಂಖ್ಯೆ 6ನ್ನು ತಗೋತಾ ಇದ್ದೀನಿ. 5ರಿಂದ ಅದನ್ನು ಭಾಗಿಸಿದ್ರೆ ನಮಗೆ 1 ಬರುತ್ತೆ. ಅದೇ ರೀತಿ 11ನ್ನು ತಗೊಳ್ಳೋಣ. 11ನ್ನು ತೊಗೊಂಡ್ರೂ ನಾವು ಅದರಿಂದ ಭಾಗಿಸಿದ್ರೆ 1 ಬರುತ್ತೆ. ನೆಕ್ಸ್ಟ್ 16. ಈ ಯಾವುದೇ ಸಂಖ್ಯೆಗಳನ್ನ ಭಾಗಿಸ್ತಾ ಹೋಗಿ ನಮಗೆ ಇನ್ನೊಂದು ಶೇಷ 1 ಬರ್ತಾ ಇರುತ್ತೆ. ನೆಕ್ಸ್ಟ್ ಕೊನೆಯ ಸಂಖ್ಯೆ ಏನಂದರೆ 100 ಸಿಗೋದಿಲ್ಲ.
ಎನ್ ಬೆಲೆ ಸಿಕ್ತು. ಎನ್ ಬೆಲೆ ಸಿಕ್ಕಿದ ಮೇಲೆ ನಮಗೆ ಈಸಿಯಾಗಿ ಎಸ್ ಎನ್ನನ್ನು ಕಂಡುಹಿಡಿಬೋದು. ಎನ್ ಅಂದರೆ ನಮಗೆ 19 ಸಿಕ್ಕಿದೆ. ಎನ್ ಇಸ್ ಈಕ್ವಲ್ ಟು 19. ಇವಾಗ ನಾವು ಎಸ್ ಎನ್ನನ್ನು ಕಂಡುಹಿಡಿತಾ ಹೋಗೋಣ. ಎಸ್ ಎನ್ ಸೂತ್ರ ಏನೋ ಬಳಸ್ಕೊಳ್ಳೋಣ. ಫಸ್ಟು ಎಸ್ ಎನ್ ಸೂತ್ರ ಏನು ಬರುತ್ತೆ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು n/2. ನಮಗೆ ಮೊದಲನೇ ಪದ ಕೊನೆಯ ಪದ ಗೊತ್ತಿರೋದ್ರಿಂದ ಮೊದಲನೇ ಪದ ಪ್ಲಸ್ ಕೊನೆಯ ಪದ ಬರ್ಕೋಬೋದು. ಎಸ್ ಎನ್ ಇಸ್ ಈಕ್ವಲ್ ಟು n/2 a ಪ್ಲಸ್ ಎ ಎನ್ ಅಂತ ಬರಿಬೋದು. ಇವಾಗ ಎನ್ ಜಾಗದಲ್ಲಿ ಎನ್ನನ್ನು ನಾವು ಆಲ್ರೆಡಿ ಕಂಡುಹಿಡಿದೀವಿ. ಎಷ್ಟು? 19. 19/2 ಆಯಿತು. ಎ ಅಂದರೆ ಮೊದಲನೇ ಪದ ಏನಿದೆ ಇದರಲ್ಲಿ 6 ಇದೆ. ಪ್ಲಸ್ ಎ ಎನ್ ಅಂತ ಹೇಳಿದ್ರೆ ನಾವು ಏನಂದರೆ ಕೊನೆಯ ಪದ ಆಗಿದೆ. ಕೊನೆಯ ಪದ 96 ಅಂತ ಇದೆ, ಅದಕ್ಕೆ 96 ಬರ್ಕೊಳ್ಳೋಣ. ನಂತರ ಇಲ್ಲಿ n ಜಾಗದಲ್ಲಿ 19 ಅಂತ ಹಾಕೋತಾ ಇದ್ದೀನಿ. ಇವಾಗ ಮತ್ತೆ 19/2 ಹಾಗೆ ಬರ್ಕೊಳ್ಳೋಣ. 96 ಪ್ಲಸ್ 6 ಅಂತ ಅಂದರೆ 102 ಆಗುತ್ತೆ. ಇದನ್ನು 2ರಿಂದ ಭಾಗಿಸಿದ್ರೆ 2 1 2, 2 5 10, 2 1 2 ಆಗುತ್ತೆ. ನಂತರ 19 × 51. 19 × 51 ಅಂದರೆ 969. ಎಸ್ 19 ಅನ್ನೋದು ನಮಗೆ ಸಿಕ್ತು. ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. 1 ಮತ್ತು 100 ನಡುವಿನ ಎಲ್ಲ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ನಾವು ಸೂತ್ರ ಉಪಯೋಗಿಸಿ ಎಸ್ ಎನ್ ಸೂತ್ರವನ್ನು ಬಳಸಿ ನಾವು ಈ ಲೆಕ್ಕವನ್ನು ಬಿಡಿಸಿದ್ದೀವಿ. ಮುಂದಿನ ಪ್ರಶ್ನೆ ಆಗೋಣ. ಮುಂದಿನ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ಪ್ರಶ್ನೆಯಲ್ಲಿ 24, 21, 18 24, 21, 18 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಪದಗಳು 78 ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಕ್ವಶನ್ನು. ಮತ್ತು ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಅವರೇ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿನ ನಾವು ಫಸ್ಟು ಬಳಸ್ಕೋಬೇಕು. ಆ ಸಮಾಂತರ ಶ್ರೇಣಿ ಏನಿದೆ ಅಂತ ಹೇಳಿದ್ರೆ 24, 21, 18 ಈಗ ಇದು ಕಂಟಿನ್ಯೂ ಆಗ್ತಾ ಹೋಗಿದೆ. ಇದರಲ್ಲಿ ನಾವು 78 ಪದ ಆಗುತ್ತದೆ, ಪದಗಳ ಮೊತ್ತ 78 ಆಗಿರುತ್ತೆ ಅಂತ ಏನದು ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಅಂದರೆ ಎಷ್ಟು ಪದಗಳ ಮೊತ್ತನ ನಾವು ಎಷ್ಟು ಪದಗಳನ್ನ ಇವಾಗ 24, 21, 18 ಈ ಥರ ಬಂದಿದೆ ಅಲ್ವಾ, ಇದನ್ನು ಎಷ್ಟು ಪದಗಳನ್ನ ಸೇರಿಸಿದ್ರೆ ನಮಗೆ 78 ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಇದು ಮೊದಲನೇ ಪದ 1, 2, 3 ಈ ಥರ ನಾವು 4, 5, 6 ಎಷ್ಟು ಪದಗಳನ್ನ ಕೂಡಿದ್ರೆ 78 ಬರುತ್ತೆ ಅನ್ನೋದನ್ನು ಕಂಡುಹಿಡಬೇಕಾಗಿರೋದು. ಆದ್ದರಿಂದ ನಾವು ಫಸ್ಟು ಎನ್ ಕಂಡುಹಿಡ್ಕೊಳ್ಳೋಣ. ಎನ್ ಕಂಡುಹಿಡಿದ್ರೆ ನಮಗೆ ಅಷ್ಟು ಪದಗಳು ಸೇರಿದ್ರೆ ನಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. 28 ಸಿಗುತ್ತೆ ಅಂತ. ಮೊದಲನೇದಾಗಿ ಆ ಸಮಾಂತರ ಶ್ರೇಣಿನ ಬಳಸ್ಕೊಂಡು ನಾವು ಎನ್ ಕಂಡುಹಿಡಿತಾ ಹೋಗೋಣ. ಎ ಅಂದರೆ 24, ಡಿ ಅಂದರೆ 21 - 24 ಆಗುತ್ತೆ, ಅಂದರೆ -13. ನಂತರ ಎಸ್ ಎನ್ ಇಸ್ ಈಕ್ವಲ್ ಟು 78 ಅಂದರೆ ಪದಗಳ ಮೊತ್ತನ ಅವ್ರು ಕೊಟ್ಟಿರೋದಿಲ್ಲಿ, ಅದರಿಂದ 78 ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಎಸ್ ಎನ್ ಸೂತ್ರ ಹಾಕೋಣ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n - 1 × d. ಇವಾಗ ಎಸ್ ಎನ್ ಅಂದರೆ 78 ಅಂತ ಗೊತ್ತಿದೆ, ಅದನ್ನು ಬರ್ಕೊಳ್ಳೋಣ. n/2 ಹಾಗೆ ಬರ್ಕೊಳ್ಳೋಣ. ನಂತರ 2 × a ಅಂತ ಹೇಳಿದ್ರೆ 24 ಪ್ಲಸ್ n - 1 ಹಾಗೆ ಬರ್ಕೊಳ್ಳೋಣ. ಡಿ ಅಂದರೆ -3 ಬರ್ಕೊಂಡಿದ್ದೀನಿ. ಇದನ್ನು ಮತ್ತೆ ಬಿಡಿಸ್ತಾ ಹೋಗೋಣ. ಇದು ಬಿಡಿಸಿದ್ರೆ ಏನಾಗುತ್ತೆ 78 ಈ 2ನ ಒರೆ ಗುಣಾಕಾರ ಮಾಡಿದ್ರೆ × 2 ಆಯಿತು ಈಸ್ ಈಕ್ವಲ್ ಟು n × 48 - 3n + 4 ಬರುತ್ತೆ. ಇದನ್ನು ಬಿಡಿಸಿ ನೋಡಿದಾಗ ನಮಗೆ ಇಷ್ಟು ಬರುತ್ತೆ. ನಂತರ ಏನು ಮಾಡೋಣ ಅಂತ ಹೇಳಿದ್ರೆ ಈ 78 × 2 ಅಂತ ಹೇಳಿದ್ರೆ 156 ಬರುತ್ತೆ. ಮತ್ತು ಇಷ್ಟನ್ನು ಬಿಡಿಸಿದ್ರೆ ನಮಗೆ -3n² ಪ್ಲಸ್ 51n ಬರುತ್ತೆ. ಈ ಸಮೀಕರಣನ ಬಳಸ್ಕೊಂಡು ಈಗ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನಮಗೆ ಏನು ಸಿಕ್ಕಿತ್ತು ಅಂತ ಹೇಳಿದ್ರೆ 156 ಇಸ್ ಈಕ್ವಲ್ ಟು -3n² ಪ್ಲಸ್ 51n ಸಿಕ್ಕಿತ್ತು.
ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ಮೈನಸ್ ಚಿಹ್ನೆ ಇರೋದ್ರಿಂದ ಇದನ್ನು ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ 3n². ಮತ್ತು ಈ ಪ್ಲಸ್ 51n ಅಂತ ಇದೆಯಲ್ಲ, ಅದನ್ನು ಈ ಕಡೆ ಬರ್ಕೊಂಡ್ರೆ ನಮಗೆ -51n ಆಗುತ್ತೆ. ಈ ಪ್ಲಸ್ 156 ಹಾಗೆ ಬರ್ಕೋತಾ ಇದ್ದೀನಿ, ಪ್ಲಸ್ 156 =0. ಇಲ್ಲಿ 3 ಇರೋದ್ರಿಂದ ಈ ಸಂಖ್ಯೆ 3ರಿಂದ ಎಲ್ಲ ಭಾಗ ಆಗುತ್ತಾ ನೋಡಬೇಕು. ಹೌದು, ಎಲ್ಲ ಸಂಖ್ಯೆನೂ ಈ 3ರಿಂದ ನಾವು ಭಾಗಿಸ್ಬೋದು. ಆದ್ದರಿಂದ ಈಗ 3 × 3 ಆಗುತ್ತೆ n² ಮೈನಸ್ 17n ಆಗುತ್ತೆ. 3 × 3 3 7 21 ಆಗುತ್ತೆ. ಅದಾದಮೇಲೆ ಪ್ಲಸ್ 52 ಈ ಸಂಖ್ಯೆನ ಭಾಗಿಸಿದ್ರೆ 3ರಿಂದ 156ನ್ನು ಭಾಗಿಸಿದ್ರೆ ನಮಗೆ 52 ಸಿಗುತ್ತೆ. ನಂತರ ಒಂದು ನಮಗೆ ಸಮೀಕರಣ ಸಿಕ್ತು, n² ಮೈನಸ್ 17n ಪ್ಲಸ್ 52 ಸಿಕ್ಕಿದೆ =0. ಇವಾಗ ನಾವು ಏನು ಮಾಡಬೇಕು ಅಂದರೆ ಈ ಸಂಖ್ಯೆನ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಳೋಣ. 52 ಅಂತ ಹೇಳಿದ್ರೆ ನಮಗೆ 13 ಮತ್ತು 13 4ಲಿ 52 ಸಿಗುತ್ತೆ. ಈ ಎರಡು ಸಂಖ್ಯೆ ಕೂಡೋದು ತಪ್ಪದು ಕಳೆಯೋದು ಮಾಡಿದ್ರೆ ನಮಗೆ 17 ಬರಬೇಕು. ಈ ಎರಡೂ ಸಂಖ್ಯೆಗಳನ್ನ ಕೂಡಿದ್ರೆ ನಮಗೆ 17 ಸಿಗುತ್ತೆ. ಆದರೆ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಎರಡಕ್ಕೂ ಮೈನಸ್ ಹಾಕಿದ್ರೆ ನಾವು ಇದನ್ನು ಕೂಡ್ಬೋದು ಮತ್ತು ಚಿಹ್ನೆ ಮೈನಸ್ಸನ್ನು ಕೂಡ ಬರುತ್ತೆ. ಇದನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ n² -17n ಜಾಗದಲ್ಲಿ ನಾವು -13n -4 ಅಂತ ಬರೆಯೋಣ. 13n -4n ಪ್ಲಸ್ 52 ಅಂತ ಬರಿತಾ ಇದ್ದೀನಿ =0. ಇದು ಎರಡರಲ್ಲೂ ನಮಗೆ n ಕಾಮನ್ ಇದೆ, ಅದಕ್ಕೆ n ಹಾಗೆ ಬರ್ಕೋತೀನಿ. n -13 ಆಯಿತು. ಮತ್ತು -4 ಕಾಮನ್ ತೊಗೋತೀನಿ. -4 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, n -13 ಸಿಗುತ್ತೆ ನಮಗೆ =0. ಈ n -13 ಎರಡು ಕಡೆ ಇರೋದ್ರಿಂದ n -13 ಹಾಗೆ ಬರ್ಕೋತೀನಿ. ಉಳಿದಿದ್ದು n -4 =0 ಆಯಿತು. n = 13 ಬರುತ್ತೆ, n = 4 ಬರುತ್ತೆ. ಅಂದರೆ ನಾವು n = 13 n = 4 ಅಂದರೆ ಈ 4 ಪದಗಳ ಮೊತ್ತ 78 ಆಗಿರುತ್ತೆ ಅಂತ ನಾವು ಬರೀಬೋದು. ಇವಾಗ